ಕರ್ನಾಟಕ ರಾಜ್ಯದ 224 ಕ್ಷೇತ್ರದಾಗ 25,000ದಿಂದ 45,000 ಮತಗಳು ಯಾರು ಅದಾಗ ಗೊತ್ತೈತೇನ್ರಿ. ಇದೊಂದು ಭಾಳ ಕೂಲಂಕುಷವಾಗಿ ನೋಡ್ರಿ. ನಾಳೆ ಶಾಸಕ ಆಗೋರಿಗೆ ಭಾಳ ಮಹತ್ವವಾದ ಇದೊಂದು ಪ್ರಶ್ನೆ. ಇದು ಭಾಳ ಉಪಯೋಗ ಆಕೈತಿ. ಯಾರು ಶಾಸಕರ ಆಗ್ತೀರಿ ಈ ಜನರನ್ನು ಹಿಡ್ಕೊಂಡ್ರೆ ಇವು 25ರಿಂದ 40,000 ಒಂದೊಂದು ಕ್ಷೇತ್ರದಾಗ 75,000 ಅದಾವು, ಒಂದೊಂದು ಕ್ಷೇತ್ರದಾಗ 50,000 ಅದಾವು. ಜಾತಿ ವಿಜಾತಿ ಭೇದ ಭಾವ ಯಾವೂ ಇಲ್ಲ. ಆ ಹೋಟ್ಗಳು ಯಾವ ಅನ್ನೋದು ಭಾಳ ಕುತೂಹಲದಿಂದ ಕೇಳ್ತಿರ್ಬೇಕಲ್ಲ. ಹೆಂಗೆ ಹಡ್ಡಿ ತೆಗೆದನ್ನು ನೋಡ್ರನ. ಕರ್ನಾಟಕ ರಾಜ್ಯದಾಗ ಎಲ್ಲ ಸುತ್ತಾಡಿ ಇದ್ರದ್ದು ಮಾಹಿತಿ ಹಕ್ಕಿನಾಗ ಎಲ್ಲ ಡೀಟೇಲ್ಸ್ ತೆಗೆದಾಗ ಒಂದೊಂದು ಕ್ಷೇತ್ರದಾಗ 25,000 ಬರ್ತಾವೆ, ಒಂದೊಂದು ಕ್ಷೇತ್ರದಾಗ 30,000 ಅದಾವೆ, ಒಂದೊಂದು ಕ್ಷೇತ್ರದಾಗ 55,000 ಅದಾವೆ, ಒಂದೊಂದು ಕ್ಷೇತ್ರದಾಗ 70,000 ಮತಗಳು ಅದಾವೆ. ಅವ ನಿರ್ಣಾಯಕ ಅದಾವೆ. ಇತರದ ರಾಜ್ಯಾಧ್ಯಕ್ಷರು ಸಹಿತ ಒಬ್ಬರು ಅದಾರ್ರಿ. ಆದ್ರೆ ಸದ್ದಿಲ್ಲದ ಪ್ರಚಾರವಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಬಹಳ ರಹಸ್ಯ ಸುದ್ದಿ. ಇನ್ನು ಯಾವ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಈ ರಾಷ್ಟ್ರೀಯ ಅಧ್ಯಕ್ಷನ ಹೋಗಿ ರಾಜ್ಯಾಧ್ಯಕ್ಷನ ಹಿಡ್ಕೊಂಡ್ಬಿಟ್ರೆ 35ರಿಂದ 55,000 ಮತಗಳು ಅಲ್ಲಿ ಕಟ್ಟಿಟ್ಟ ಬುತ್ತಿ. ಆದ್ರೆ ಒಂದು ಕಂಡೀಷನ್ ಐತಿ. ಅದು ಯಾವ ಕಂಡೀಷನ್ ರೀ? ಅವ್ರು ಯಾರು ಅನ್ನೋದು ಮೊದಲು ಹೇಳ್ಬೇಕ್ರಲ್ಲ. ಅಂಗವಿಕಲರು, ವಿಕಲಚೇತನರು, ವಿಧವೆಯರು, ವಯೋವೃದ್ಧರು, ವೃದ್ಧಾಪ್ಯ ವೇತನ ಪಡೆಯೋರು ಪ್ರತಿ ಕ್ಷೇತ್ರದಾಗ 25ರಿಂದ 35, 55, 75,000 ಮತಗಳು ಅದಾವ್ರಿ. ಭಾಳ ಚಂದ ಕೂಲಂಕುಷವಾಗಿ ನೋಡ್ರಿ. 2 ನಿಮಿಷದ ವಿಡಿಯೋ ಐತದ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಭಾಳ ಉಪಯುಕ್ತ ಐತಿ. ಇವ್ರಿಗೆ ಈಗ ಪೆನ್ಷನ್ ಕೊಡಾಕತ್ತಾರ 1,000, 1,200, 1,500. ಆದ್ರೆ ಯಾರು ಈಗ ಸರ್ಕಾರ ಆಳ್ಕೆ ಮಾಡಕ್ಕೆ ಬರ್ತೀರಿ ಅವರು 5,000 ರೂಪಾಯಿ ಪೆನ್ಷನ್ ಕೊಡ್ತಾನಂತೇಳಿ ಅವರಿಗೆ ಲಿಖಿತವಾಗಿ ಹೇಳ್ರಿ. ತಕ್ಷಣ ಓಟ್ಗಳು ನಿಮಗೆ ಬೀಳ್ತಾವೆ, ಸರ್ಕಾರ ನಿಮ್ಮದಾಕೈತಿ ನೋಡ್ರಿ. ಹಂಗಾದ್ರೆ ಆ ಥರದ ನೇತೃತ್ವ ವಹಿಸಿದವ್ರದ್ದು ಹೆಸರು ಹೇಳಬೇಕಿರಲ್ಲ. ಗುರುಸಿದ್ದಪ್ಪ ತೊಗ್ಗಿ. ಕರ್ನಾಟಕ ರಾಜ್ಯ ಅಂಗವಿಕಲರ, ವಿಕಲಚೇತನರ, ವಯೋವೃದ್ಧರ, ವೃದ್ಧಾಪ್ಯ ವೇತನರ, ವಿಧವೆ ವೇತನ ತೆಗೆದುಕೊಳ್ಳುವಂಥ ರಾಜ್ಯಾಧ್ಯಕ್ಷರ ನೋಂದಣಿ ಮಾಡ್ಕೊಂಡು ಒಂದು ಸಂಘ ಮಾಡ್ಯಾರ. ಆದ್ರೆ ವಯೋವೃದ್ಧರು ಅವರು ಅದಾರ. ಆದ್ರೆ ಕುತ್ಕೊಂಡನ ಕರ್ನಾಟಕದ 224 ಕ್ಷೇತ್ರದ ಎಷ್ಟು ಪಿಂಚಣಿದಾರ ಅದಾರ ಅವ್ರದ್ದು ಒಂದು ಸಂಘ ಕಟ್ಟ್ಯಾರ್ರಿ. ಆ ಸಂಘದಾಗ ಇಷ್ಟೊಂದು ಓಟುಗಳು ಅದಾವಂದ್ರೆ ರಾಜಕೀಯ ಪಕ್ಷಗಳ ಆ ಅಂಗವಿಕಲ, ವಿಕಲಚೇತನ, ವಿಧವೆಯರು, ವಯೋವೃದ್ಧರಿಗೆ ತಿಂಗಳಿಗೆ 5,000 ರೂಪಾಯಿ ಮಾಶಾಸನ ಕೊಡ್ತಾನೆ. ಅಂದ್ರೆ 224 ಕ್ಷೇತ್ರದಾಗ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕಂತಾರ ಆ ಪಕ್ಷಕ್ಕೆ ಓಟ್ ಹಾಕಿ ಸರ್ಕಾರ ತರುವಂಥ ಶಕ್ತಿ ಅವರಲ್ಲಿ ಐತಿ. ಅದರ ಸಲುವಾಗಿ ಇದೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಗುರುಸಿದ್ದಪ್ಪ ತೊಗ್ಗಿ ಅಂತದಾರ್ರಿ. ಅವ್ರನ್ನ ಭೇಟಿಯಾಗ್ರಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಹಾಕಾಕತ್ತೀನಿ. ಅವ್ರನ್ನ ಭೇಟಿ ಆದ್ರೆ ರಾಜಕೀಯ ಪಕ್ಷದವರಿಗೆ ಇದೊಂದು ಉಪಯೋಗ ಆಕೈತಿ. ಮತ್ತು ಭಾಳ ನರಳಾಕತ್ತಾರ ಪಾಪ ವಯೋವೃದ್ಧರ, ಅಂಗವಿಕಲರ, ವಿಕಲಚೇತನರು. ಇವ್ರಿಗೂ ಒಂದು ಉಪಯೋಗ ಆಗತೈತಿ ಅಂಥೇಳಿ ಇದೊಂದು ಭಾಳ ವಿಶೇಷ ಸುದ್ದಿ ಐತಿ ರಾಜಕೀಯ ಪಕ್ಷದವರಿಗೆ. ಇನ್ನೊಂದು ಸಲಹೆ ಕೊಡಾಕತ್ತೇನೆ ರಾಜಕೀಯ ಪಕ್ಷದವ್ರಿಗೆ. ಅದೇನು? ಮನೆ ಕಸ ಮುಸುರಿ ತಿರ್ಗಾಡ್ತಾರೆ ಗೊತ್ತೈತಿಲ್ರಿ. ವರ್ಷಿನಿ ಅಡುಗೆ ಮಾಡಿ ಕೊಟ್ನಿ ಕೇರ್ ಟೇಕರ್ ಅಂತಾರೆ. ಕೆಲವರು ವಯೋವೃದ್ಧರಿಗೆ ವ್ಯವಸ್ಥೆ ಮಾಡಕ್ಕೆ ಬರ್ತಾರೆ, ಸ್ನಾನ ಮಾಡ್ಸಕ್ಕೆ ಬರ್ತಾರೆ. ಅವರೆಲ್ಲ ಅಸಂಘಟಿತ ಅದಾರ. ಅವ್ರಿಗೆ ಏನೈತಿ ರೀ ತಿಂಗಳ ಪಗಾರ ಹೇಳ್ರಿ ನೋಡ್ನು ಪಾಪ. ಅವ್ರ ಬಗ್ಗೆ ಯಾರಾದರೂ ಕಾಳಜಿ ಮಾಡಿರಿ? ಅದ್ರಾಗ ಎಷ್ಟೋ ವಿಧವೇನ ಹೆಣ್ಮಕ್ಳು ಅದಾರ, ಎಷ್ಟೋ ಗಂಡು ಬಿಟ್ಟವ್ರು ಅದಾರ, ಎಷ್ಟೋ ವಿಚ್ಛೇದನ ಪಡೆದವ್ರು ಅದಾರ. ಅವ್ರ ಬಗ್ಗೆ ಸರ್ಕಾರ ಯಾಕೆ ಕಾಳಜಿ ಮಾಡೋದಿಲ್ಲ? ಇವತ್ತು ಐಷಾರಾಮಿ ಏನೇನೋ ದುಂದು ವೆಚ್ಚ ಮಾಡೋ ಸಲುವಾಗಿ 100 ಕೋಟಿ ರೂಪಾಯಿ ಒಂದು ಫಂಕ್ಷನ್ ಮಾಡೋ ಸಲುವಾಗಿ ಖರ್ಚು ಮಾಡಿ ದುಂದು ವೆಚ್ಚ ಮಾಡ್ತೀರಿ. ಈ ಅಸಂಘಟಿತ ಕಾರ್ಮಿಕರದಾರ ಪಾಪ, ಆ ವಯೋವೃದ್ಧರದಾರ ಹತ್ರಾಗ ಅವ್ರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮಂದಿ ಮನೆ ಕಸ ಮುಸುರಿ ತೊಳೆದು ಜೀವನ ಮಾಡಿ ಅವರು ಕೊಟ್ಟಂಥ ಕಡಿಮೆ ವೇತನವನ್ನು ತೆಗೆದುಕೊಂಡು ಒಂದು ಸಂಸಾರ ನಡೆಸ್ತಾರಂದ್ರೆ ಅವ್ರ ಬಗ್ಗೆ ಯಾರಾದರೂ ಯಾವುದೇ ಸರ್ಕಾರ ಕಾಳಜಿ ಮಾಡೈತ್ರಿ? ಮುಂದೆ ಬರುವ ಶಾಸಕರು, ಇನ್ನು ಆಗುವ ಶಾಸಕರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹುಟ್ಟುಹಬ್ಬಾಚರಣೆ ಮಾಡ್ಕೊಳಕತ್ತೀರಿ. ಏನು ವೈಭವ ಪೇರಿತ್ತು ನಿಮ್ಮದ, ಏನು ಮಿಜಿಕ ಡ್ಯಾನ್ಸ್ ನಿಮ್ಮ ಐಷಾರಾಮಿ ಜೀವನ ಯಾರಿಗೆ ಹೋತ್ರಿ? ಎಲ್ಲ ಅದ್ದೂರಿ ಮೆರವಣಿಗೆಗಳು, ಅದ್ದೂರಿ ಖರ್ಚು, ಅದ್ದೂರಿ ದುಂದು ವೆಚ್ಚಗಳು ಮಾಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಹಾಳು ಮಾಡಾಕತ್ತೀರಿ. ಆ ಹಾಳು ಮಾಡಿದ ಮೇಲೆ ಮರುದಿನ ಹೋಗಿ ಆ ಮೈದಾನ ನೋಡಿದ್ರೆ ಕಸ ಮುಸುರಿಗೆ ಎಲ್ಲ ಎಲ್ಲಿ ಸಿಕ್ಕಲ್ಲಿ ನೋಡಿದ್ರೆ ತಿಪ್ಪೆ ಆಗಿಬಿಟ್ಟೈತಿ. ಅದನ್ನು ಸ್ವಚ್ಛ ಮಾಡೋರು ಯಾರ್ರೀ? ಭಾರತ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಸ್ವಚ್ಛ ಭಾರತ್
ತಾವ ಸ್ವತಃ ಕಸ ಆರಿಸಿದಂಥ ನಿದರ್ಶನ ನೋಡಿರಿ ನೀವು. ಆದ್ರೆ ಆ ಪ್ರಧಾನಮಂತ್ರಿ ಒಬ್ಬರ ಮಾಡಿದ್ರೆ ಆಗೋದಿಲ್ಲ ರೀ. ನಾವು ಆ ಪ್ರಧಾನಮಂತ್ರಿ ಪ್ರೇರಣೆ ತೊಗೋಬೇಕು. ನಮ್ಮ ಕಸ ಮುಸುರಿ ಆಜು ಬಾಜು ಏನು ಕಸ ಬೀಳ್ತೈತೆ ನಾವು ಕಸಬರಿಗೆ ಯಾವಾಗ ಹಿಡಿಬೇಕು, ಅದರ ಸಲುವಾಗಿ ಕಸಬರಿಗೆ ಹಿಡಿಯೋ ಸಲುವಾಗಿ ಒಂದು ಕಸಬರಿಗಿನೂ ಬರಾಕತ್ತೈತೆ. ಆ ದೇವರ ಕಳ್ಸಾತಾನೆ ಅಂಬಲ್ ಗೊತ್ತಿಲ್ಲ. ಹಾಗಾದ್ರೆ ನೀವು ಐಷಾರಾಮಿ ಜೀವನದ ಹುಟ್ಟಬ್ಬ, ಅದ್ದೂರಿ ಮೆರವಣಿಗೆಗಳು, ವಿಜಯೋತ್ಸವಗಳನ್ನು ಎಲ್ಲ ಗಲೀಜು ಮಾಡಿ, ಎಲ್ಲರಿಗೆ ಅಲ್ಲೋಲ ಕಲ್ಲೋಲ ಮಾಡಿ, ಎಲ್ಲರಿಗೂ ತೊಂದರೆಗಳನ್ನು ಮಾಡಿ, ಟ್ರಾಫಿಕ್ ಜಾಮ್ಗಳನ್ನು ಮಾಡಿ, ಎಷ್ಟೋ ಜನರಿಗೆ ಪರಿಸರ ಮಾಲಿನ್ಯ ಹಾಳು ಮಾಡಿ, ಎಷ್ಟೋ ಜನರಿಗೆ ರೋಗ ರುಜಿನಗಳಿಂದ ಬಳಲುವಂಥ ಜನರಿಗೆ ತೊಂದರೆಗಳನ್ನು ಮಾಡಿ, ಈ ಬಡ ಕಸಮುಸುರಿ ತೊಳೆಯುವಂಥ ಈ ಪಾಪ ಅಂಗವಿಕಲರದಾರ, ಕುಂಟರದಾರ, ಅದರಾಗ ವಿಕಲಚೇತನದಾರ, ಕಣ್ಣು ಕಾಣಲ್ದವ್ರು ಕುರುಡರದಾರ. ಪಾಪ ಅವ್ರಿಗೆ ಯಾರಾದರೂ ಸಹಾಯ ಮಾಡೋ ಸಲುವಾಗಿ ಒಂದು ಏನಾರು ಯೋಜನೆ ಹಾಕಿದಿರಿ? ನನ್ನ ಹುಟ್ಟಹಬ್ಬ ಆಚರಣೆ ಮಾಡ್ತೀರಿ ಅಂದ ತಕ್ಷಣ ನೀವು ಅವಾಗ ಇಷ್ಟೊಂದು ವಿಕಲಚೇತನ ವಿಧವೆಯರಿಗೆ ಇಷ್ಟೊಂದು ಸಾಮಗ್ರಿಗಳು ಕೊಡ್ತೇನೆ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಮಾಡಿದಿರಿ? ಮುಂದೆ ಶಾಸಕ ಆಗವ್ರ, ಭವಿಷ್ಯ ನಿರ್ಮಾಣ ಮಾಡ್ಕೊಳ್ಳೋರ, ನೀವು ವಿಧಾನಸಭಾ ಪ್ರವೇಶ ಮಾಡೋರ, ರಾಜಕೀಯ ದರ್ಪದಾಗ ಮೆರೆಯವ್ರ, ಒಂದರೆ ವಿಚಾರ ಮಾಡಿರಿ. ನೋಡ್ರಿ ಇವತ್ತು ಪೌರ ಕಾರ್ಮಿಕರ ಪರಿಸ್ಥಿತಿ ಏನೈತಿ. ಗ್ರಾಮ ಪಂಚಾಯತಿಯಾಗ ಪಗಾರಿಂದ ಕಾರ್ಮಿಕರು ಹೆಂಗೆ ದುಡಿಯಾಕತ್ತಾರ ನೋಡ್ರಿ. ಹೋಟೆಲ್ದಾಗ ಕೆಲಸ ಮಾಡೋದು ಏನು ಅಸಂಘಟಿತ ಕಾರ್ಮಿಕರು ಅವ್ರದ್ದು ಏನೈತಿ? ಅವ್ರಿಗೆ ಆರೋಗ್ಯ ಬಗ್ಗೆ ಯಾರು ವಿಚಾರ ಮಾಡ್ತಾರೆ? ಕಾಯಂ ನೀರಿನಾಗ ಕೈ ಇರ್ತಾವೆ, ರೋಗ ರುಜಿನಗಳು ಬರ್ತಾವೆ, ಅವ್ರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ? ದಿಮಾಕಿನಿಂದ ಹೇಳೋರ ಭಾಳ ಇರ್ತಾರೆ. ಹೋಟೆಲ್ ಮಾಲಕ್ ಹೇಳ್ತಾನೆ, ಅವು ತಂದು ಹೋಟೆಲ್ ದಂಧೆ ನಡೆದ್ರೆ ಸಾಕು. ಆದ್ರೆ ಆ ಕಾರ್ಮಿಕನ ಬಗ್ಗೆ ವಿಚಾರ ಮಾಡುವಂಥ ಆ ಫಟಿಂಗ ಮಾಲಕನ ಬಗ್ಗೆನೂ ವಿಚಾರ ಮಾಡ್ಬೇಕಿರಲ್ಲ. ಆ ಫಟಿಂಗ ನೆಟ್ಟಗಿದ್ದಂದ್ರೆ ಆ ಪಾಪ ಕ್ಲೀನರ, ಸಪ್ಲೈಯರ, ಅಲ್ಲಿ ಕಸ ಮುಸುರೆ ತೊಳೆಯೋರು ಹೆಂಗಸರು ಹೆಣ್ಮಕ್ಳು ಇರ್ತಾರೆ, ಅವ್ರ ಬಗ್ಗೆ ಕಾಳಜಿ ಮಾಡುವಂಥ ಈ ಹುಟ್ಟಬ್ಬ ಅದ್ದೂರಿ ಮೆರವಣಿಗೆ ವಿಜಯೋತ್ಸವಗಳನ್ನ ಆಚರಿಸುವಂಥ ಮೂರ್ಖ ಶಿಖಾಮಣಿಗಳಿಗೆ ಇದೊಂದು ಎಚ್ಚರಿಕೆಯ ವಿಡಿಯೋ. ಇನ್ನು ಮುಂದೆ ನೀವು ನಿಮ್ಮಲ್ಲೇ ಇದ್ದಂಥ ಬಡ ಮಕ್ಕಳಿಗೆ, ಬಡ ನಿರ್ಗತಿಕ ಮಕ್ಕಳಿಗೆ, ಎಷ್ಟೋ ಜನ ಶಿಕ್ಷಣ ಕಲಿಯೋ ಸಲುವಾಗಿ ಪರಿತಪಸಾಕತ್ತಾರ. ಅವ್ರಿಗೆ ಫೀ ತುಂಬಾಕ ದುಡ್ಡಿಲ್ಲ, ಒಂದು ಕಂಪಾಸ್ ಬಾಕ್ಸ್ ಇಲ್ಲ, ಕಾಲಾಗ ಚಪ್ಪಲಿ ಇಲ್ಲ, ಬಸ್ ಪಾಸ್ ವ್ಯವಸ್ಥೆ ಇಲ್ಲ, ರೈಲ್ವೆ ಹೋದ್ರೆ ಒಂದು ರೈಲ್ವೆ ಪಾಸ್ ತೆಗೆಯುವಂಥ ಶಕ್ತಿ ಇಲ್ಲ, ತಿನ್ನಕ್ಕೆ ಕೂಳಿಲ್ಲ. ಇದ್ರ ಬಗ್ಗೆ ವಿಚಾರ ಮಾಡ್ತೀರಿ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾರು ವಿಜಯೋತ್ಸವ ಮಾತಾಡಕತ್ತೀರಿ ಅವ್ರ ಬಗ್ಗೆ? ಹಾಗಾದ್ರೆ ವಿಕಲಚೇತನರು, ಅಂಗವಿಕಲರು, ವಯೋವೃದ್ಧರು ಇವರು ಎಲ್ಲರನ್ನೂ ಸಂಘಟಿತನನ್ನಾಗಿ ಮಾಡಿ ರಾಜ್ಯಾದ್ಯಂತ ಒಂದು ಸಂಘಟನೆ ಮಾಡ್ಯಾನ. ಆ ವ್ಯಕ್ತಿ ಎಲ್ಲರೇ ಮೈಸೂರದಿಂದ ಬೀದರ್ವರೆಗೆ ಒಂದು ಬಸ್ಸಿನಾಗೆ ಎಲ್ಲರೇ ಸಂಚಾರ ಪ್ರಾರಂಭ ಮಾಡಿದ ಒಂದು ಜೆಂಡಾ ಹಿಡ್ಕೊಂಡು ದೆಕ್ಕ ಬದಲಾಗತೈತಿ. ಅದರ ಸಲುವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಈ ಬಡ ಜನರ ಬಗ್ಗೆ ಕಾಳಜಿ ಮಾಡಿದರೆ ಮಾತ್ರ ನಿಮಗೆ ಭವಿಷ್ಯ ಉಜ್ವಲ ಆಗತೈತಿ. ಇವತ್ತು ಕೂಲಿಕಾರ ರೈತ ಸಹಿತ ಸಾಯಕತ್ತಾನ, ರೈತ ಆತ್ಮಹತ್ಯೆ ಮಾಡ್ಕೊಳಕತ್ತಾನ. ರೈತ ಬೆಳೆದ ಬೆಲೆಗೆ ಅವನು ಬೆಲೆ ಕೊಡ್ತಾ ಇಲ್ಲ. ದಲ್ಲಾಳಿಗಳ ಹಾವಳಿ, ಏಜೆಂಟರ ಹಾವಳಿ, ಮಧ್ಯವರ್ತಿಗಳ ಹಾವಳಿ, ರಾಜಕೀಯ ಹಸ್ತಕ್ಷೇಪ, ಅನಗತ್ಯ ತೊಂದರೆ, ಎಲ್ಲರೂ ವಿಚಲಿತ ಚಿಂತಿತರಾದುವಾಗ ಇಂಥ ಪರಿಸ್ಥಿತಿ ಯಾಕೆ ಬರ್ತೈತಿ ಅಂತೇಳಿ ರಾಜಕೀಯ ಪಕ್ಷದವ್ರು ಎಂದರೆ ಚಿಂತನ ಮಂಥನ ಕಾರ್ಯಕ್ರಮ ಮಾಡಿದಿರಿ. ಉತ್ತರ ಕರ್ನಾಟಕದಾಗ 96 ಕ್ಷೇತ್ರದಾವ. 96 ಕ್ಷೇತ್ರದಾಗಿನ ಶಾಸಕರಾಗಬೇಕಾದ್ರೆ ಈ ನಾ ಹೇಳಿದಂಥ ಕೆಲವು ಸಲಹೆಗಳನ್ನು ತಗೊಂಡ್ರೆ ಮಾತ್ರ ನೀವು ಶಾಸಕರಾಗ್ತೀರಿ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ? ಅದರ ಬಗ್ಗೆ ಆ ಮಹಾನ್ ನಾಯಕ ರಾಜ್ಯಾದ್ಯಂತ ಸಂಘಟನೆ ಮಾಡ್ಯಾನ, ಅವನು ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿ ಸಿಗ್ತೈತಿ. ಉಪಯೋಗ ತಗೋರಿ, ನೀವು ಶಾಸಕರ ಆಗರಿ. ಶಾಸಕರ ಆದ ಮೇಲೆ ಅಲ್ಲಿ ಇರುವಂಥ ನಿರ್ಗತಿಕ 35-50 ಸಾವಿರ ಜನರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತೀನಿ ಅಂಥೇಳಿ ಸರ್ಕಾರದಿಂದ ವಚನ ಕೊಡಿಸಿದರೆ ಮಾತ್ರ ನೀವು ಯಶಸ್ವಿ ಆಗ್ತೀರಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಮತ್ತು ಕಾಕ ಬೇರೆ ಕಡಕ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ನಮಸ್ಕಾರ.